ಈಗ ತೋಟದಲ್ಲಿ ಹಣ್ಣಿನ ಗಿಡಗಳೆಲ್ಲ ಬೆಳೆಸ್ಬೇಕು ಅಂತ ಹೇಳ್ತಾರೆ. ಹಾಂ, ನೀವೇನಾದ್ರು ಬೆಳೆಸಿದ್ದೀರನಪ್ಪ? ಹೌದೌದು. ನಮಗೆ ಅಲ್ಲಿ ಎದುರುಗಡೆಗೆ ಪಪ್ಪಾಯಿ ಗಿಡ, ಪಪ್ಪಾಯಿ ಕಾಯಿ ಕಾಣ್ತಾ ಇದೆ. ಪಕ್ಕ ತೋಟದವ್ರದ್ದು. ನಿಮ್ದಲ್ವಾ? ನಮ್ಮ ತೋಟದಲ್ಲೂ ಇದೆ ಒಳಗೆ. ಓಕೆ ಓಕೆ. ಇಲ್ಲಿ ಅಂದರೆ ಇದೊಂದು ಸುಮ್ಮನೆ ಒಂದು ಹಣ್ಣಿನ ಗಿಡಗಳು ಇರಲಿ ಅಂತ. ಇದು ಏನಿದು? ಮೂಸಂಬಿ ಗಿಡ. ಅದು ಮೂಸಂಬೆನಾ? ಹಾಂ, ವೆರಿ ಗುಡ್. ಫಸಲು ಕೊಟ್ಟಿದ್ಯಾ? ಇಲ್ಲ, ಈಗ 1.5 ವರ್ಷ ಆಗಿದೆ. ನಾವು ಯಾವುದೋ ಹೈಬ್ರಿಡ್ ಆ ಥರ ತಂದಿಲ್ಲ. ಮತ್ತೆ ಸೊ ನಮ್ಮದು ನಾಟಿ ಸೀಡ್ ಜರ್ಮಿನೇಟೆಡ್ ಏನಿದೆ ಅವನ್ನೇ ತಂದು ಹಾಕಿರೋದು. ಹಾಗಾಗಿ ಇದು ನೆಕ್ಸ್ಟ್ ಇನ್ನು 1 ವರ್ಷಕ್ಕೆ ಇದು ಮೂಸಂಬಿ ಅಂದ್ರೆ ಮೂಸಂಬಿ ಗಿಡ. ಮೂಸಂಬಿ ಗಿಡ. ಓಕೆ ಓಕೆ. ನೋಡೋಣ ಏನೇನು ಹಾಕಿದ್ರಿ ತೋರ್ಸಪ್ಪ. ಇದು ಇದೇನಪ್ಪ? ಇದೊಂದು ಮೂಸಂಬಿ ಗಿಡನೇ. ಇದು ಮೂಸಂಬಿನೇ? ಸರಿ. ಫಸ್ಟ್ ಒಂದಿದೆ, ಅದು ನಮಗೆ ಈಲ್ಡ್ ಬಿಟ್ಟಿದೆ. ಮೂಸಂಬಿ ನಾವು ತಿಂತಾ ಇದ್ದೀವಿ. ಈಗ ಒಂದು ಮೂಸಂಬಿ ಗಿಡ ಫಸ್ಟ್ ಕೊಡ್ತಾ ಇರೋದು ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೀವಿ. ಓಕೆ. ಹಾಗಾಗಿ ಮನೆಗೆ ಹಣ್ಣು ಅದು ಇದು ಅವಶ್ಯಕವಾಗಿದೆಯಲ್ಲ, ಹಾಗಾಗಿ ಜಾಗ ಇದೆ. ನಿಮಗೇನು ಬೇಕಾದಷ್ಟು ಬಾಳೆ ಇದೆ. ಬಾಳೆಹಣ್ಣು ಯಾವಾಗಲೂ ಸಿಗುತ್ತೆ? ಸಿಗುತ್ತೆ ಸಿಗುತ್ತೆ. ಇದೇನು? ಕಿತ್ಲೆ ಗಿಡ ಇದು. ಕಿತ್ಲೆ? ಹಾಂ. ಫಸಲು ಬಿಟ್ಟಿತ್ತಾ? ಫಸಲು ಬಿಟ್ಟಿಲ್ಲ ಇನ್ನು. ಇನ್ನು ಚಿಕ್ಕದು. ನೆಕ್ಸ್ಟ್ ಇಯರಿಂದ ಬರ್ಬೋದೇನಾ? ಅವೆಲ್ಲ ಒಂದೇ ಸತಿ ಹಾಕಿದ್ದು ಕಿತ್ಲೆ ಮೂಸಂಬಿ ಎಲ್ಲ. ಹೌದಾ? ಹಾಂ. ಓಕೆ ಓಕೆ. ಇದೊಂದು ತೈವಾನ್ ಸೀಬೆ. ಸೀಬೆ. ಹಾಂ, ಕಟ್ ಮಾಡಿದ್ದೀವಿ. ಈಗ ಮತ್ತೆ ಹೂವು ಆಗ್ತಾ ಇದೆ. ಓಕೆ. ಇದರ ಎಲೆಗಳನ್ನು ಬಾಯಿ ಹುಣ್ಣಾದಾಗ ಜಿಗಿದ್ರೆ ಚಿಗುರು ಬಾಯಿ ಹುಣ್ಣು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸಪೋಟ ಒಂದಿದೆ. ಇದೇನು ಗಿಡ ಇಲ್ಲಿ? ಇದು ಗೊತ್ತಿಲ್ಲ. ಇದು ಅದು ಯಾವುದೋ ಗಿಡ ಅಂತೆ, ಇದನ್ನು ಕಡಿಬಾರ್ದಂತೆ. ಹೌದಾ? ಸೊ ಹಾಗಾಗಿ ಏನು ಗಿಡ ಅಂತ ಗೊತ್ತಿಲ್ಲ. ಗೂಗಲ್ ಸರ್ಚ್ ಮಾಡಿ ನೋಡಬೇಕು. ಓ, ಇದೇನು ಫಸಲು ಒಳ್ಳೆ ಸೂಪರಾಗಿ ಹಿಡ್ದಿದ್ಯಲ್ಲಪ್ಪ. ಸಪೋಟ. ಇದು ರೌಂಡ್ ಬರಲ್ಲ, ಓವೆಲ್ ಶೇಪ್ ಸಪೋಟ. ಸಿಕ್ಕಾಬಟ್ಟೆ ಸ್ವೀಟು. 2-3 ಭಯಂಕರ. ಏನು ಎಲೆಗೆ ಒಂದೊಂದು ಕಾಯಿ ಹಿಡ್ದಂಗೆ ಆಯ್ತಲ್ಲ. ನೋಡ್ರಲ್ಲಿ ಗೊಂಚಲು ಈ ಕಡೆಯಿಂದ ಇನ್ನೂ ನೀವು ಕೆಳಗಿಂದ ನೋಡ್ಬೋದು. ಇವೆಲ್ಲ ಬಿದ್ದಿರೋವು ಮಂಗಣ್ಣಗಳು ಬರ್ತವೆ, ಕರಡಿ ಬರುತ್ತೆ, ಅವಕ್ಕೆಲ್ಲ ಆಹಾರ. ಓಹೋ, ಸೂಪರ್ ಸೂಪರ್ ಸೂಪರ್. ನೋಡು, ಹಿಂಗೆ ತೋಟಗಳಲ್ಲಿ ಹಣ್ಣಿನ ಗಿಡಗಳು ಇರಬೇಕು. ನಾವು ಮೊನ್ನೆ ಅರಸೀಕೆರೆ ಹತ್ರ ಮೈಲ್ನಳ್ಳಿ ಇಲ್ಲಿ ತಿಮ್ಮಯ್ಯ ಅಂತ ಒಬ್ಬರು ಏನು ಮಾತಾಡ್ತಾವ, ಯೂಟ್ಯೂಬಿಗೆ ಹಾಕಿದ್ದೆ, ನೋಡಿದ್ರೆ ಹೆಂಗೋ. ಅವ್ರು ಹೇಳ್ತಾರೆ, ತೋಟ ಅಂದರೆ ಹಣ್ಣಿನ ಗಿಡಗಳು ಸಮೃದ್ಧವಾಗಿರಬೇಕು. ಇದು ತುಂಬ ಹಳೆಯದು. ಇದು ನಮ್ಮ ತಾತವ್ರು ಹಾಕಿದ್ದು. ಹೌದಾ? ಭಾಳ ಚೆನ್ನಾಗಿ. ಈಗ ತಾತನ ನೆನಪು ಮಾಡ್ಕೊಂಡು ತಿಂತೀನಿ. ಆ ಮಾವಿನ ಗಿಡನೂ ಅವರೇ ಇದು ಮಾಡಿದ್ದು. ಆಮೇಲೆ ವಾಟರ್ ತುಂಬ ಚೆನ್ನಾಗಿದೆ ಮಾತ್ರ. ಇದು ವಾಟರ್ ಆ್ಯಪಲ್ ಗಿಡ ಇದೆ. ವಾಟರ್ ಆ್ಯಪಲ್ಲು ಬಿಟ್ಟಿದೆಯಾ? ಫಸಲು ಬಿಟ್ಟಿತ್ತು, ಈಗ ಖಾಲಿ ಮಾಡಿದ್ವಿ. ನಾವು ವಿಡಿಯೋ ಮಾಡೋಕ್ಕೆ ಬರೋತ್ತಿಗೆ ಖಾಲಿಯಾಗಿ ಹೋಗಿ ಮನೆಯಲ್ಲಿದೆ. ಈಗ ಮತ್ತೆ ಗೊಂಚಲು ಕಾಯಿ ರೆಡಿಯಾಗಿದೆ. ಈಚೆಗಳು ಇದೆ. ಓಹೋ, ಏನು ಬೇಕಾದಷ್ಟು ಬಿಡ್ತಾ ಇದೆ. ನೋಡಪ್ಪ, ನಾವು ಹಣ್ಣಾದಾಗ ಬರಲಿಲ್ಲ, ಈಗ ಕಾಯಾದಾಗಲೂ ಇಲ್ಲ, ಈಗ ಈಚಾಗಿದೆ. ಒಂದು ಶಾಂಪಲ್ಗೆ ಎಲ್ಲರೂ ಒಂದು ಹಣ್ಣು ಕಾಣಿಸುತ್ತಾ ತೋರ್ಸೋಕ್ಕೆ ನಮ್ಮ ವೀಕ್ಷಕರಿಗೆ. ಅಂದರೆ ಇಲ್ಲಿ ನಮ್ಮ ಬಂದಿರೋ ಲೇಬರ್ಗಳು ಇವರು ಅವರಿಗೆಲ್ಲ ಒಂಥರ ಹೊಸದಲ್ಲ, ಇದು ಹೊಸದು ಏನಿದೆ ಅಂತಂದು ನೋಡಲಿಕ್ಕೆ ಇರಲಿ ಪಾಪ, ಯಾರ ಆಸೆ ಅಲ್ವಾ. ಈಗ ನಮಗೆ ಈಗ ನೋಡಿದಾಗ ಒಂದು ಹಣ್ಣು ಇದ್ರೆ ತಿನ್ಬೋದಿತ್ತಲ್ಲ ಅಂತ ಅನಿಸುತ್ತೆ. ಇರಲಿ, ಚೆನ್ನಾಗಿ ಬೆಳೆದಿದ್ದೀರಿ. ಏನಂದ್ರೆ ನಾವು ತೋಟ ಇಟ್ಕೊಂಡ್ಮೇಲೆ ವೈವಿಧ್ಯಮಯವಾದ ಹಣ್ಣುಗಳನ್ನು ಕೂಡ ಮನೆ ಪೂರ್ತಕ್ಕೆ ನಾವು ಕಮರ್ಷಿಯಲಾಗಿ ಬೆಳೆಯೋಕ್ಕಾಗದಿದ್ರು ಮನೆಗಾದರೂ ನಾವು ಹೌದು ಮನೆಗೆ ಅಂದರೆ ಇವತ್ತು ಓಪನ್ ಮಾರ್ಕೆಟಲ್ಲಿ ಒಳ್ಳೆ ಕ್ವಾಲಿಟಿದು ಆರ್ಗ್ಯಾನಿಕ್ ಸಿಗ್ತಾ ಇಲ್ಲ, ಎಲ್ಲ ಕೆಮಿಕಲ್ಲು. ಹಾಗಾಗಿ ನಮ್ಮ ತೋಟಗಳಲ್ಲಿ, ಕೈ ತೋಟಗಳಲ್ಲಿ ಈ ರೀತಿಯ ಹಣ್ಣುಗಳನ್ನು, ತರಕಾರಿಗಳನ್ನು ಬೆಳ್ಕೊಂಡು ನಮಗೆ ಒಂದು ಸ್ವಲ್ಪ ಇರಲಿ ಅಂತ ಪೇರ್ಲೆ ಗಿಡಗಳು, ಸೀಬೆ ಗಿಡ ಇದೆ. ವೆರಿ ಗುಡ್, ಪರವಾಗಿಲ್ಲ. ನೀವು ಮನೆ ಪೂರ್ತಕ್ಕೆ ಅಲ್ಲಲ್ಲೇ
ಬೇಕಾದ ಹಣ್ಣಿನ ಅಲ್ಲಿ ದಾಳಿಂಬೆ ಬೇರೆ ಇದೆ, ಎಳ್ಳಿ ಗಿಡ ಇದೆ, ದಾಳಿಂಬೆ, ಇಳ್ಳಿ ಗಿಡ, ಪಪ್ಪಾಯಿ, ಇದೊಂದು ಪೇರ್ಲೆ ಗಿಡ, ಸೀಬೆ ಗಿಡ ಕಾಯಿ ಬಿಟ್ಬಿಟ್ಟಿದೆ ಇದಾಗಲೇ. ಈ ವರ್ಷ ಲಾಸ್ಟ್ ಇಯರ್ 2 ಬಿಟ್ಟಿತ್ತು, ರಿಮೂವ್ ಮಾಡಿದ್ವಿ. ಈ ವರ್ಷ ಒಂದಿಷ್ಟು ಬಿಟ್ಟಿದೆ. ಇದು ದಾಳಿಂಬೆ ನಾಟಿನ? ಇಲ್ಲ ಇಲ್ಲ, ಅದು ಕ್ರಾಫ್ಟೆಡ್ ದಾಳಿಂಬ್ರೆ, ರೆಡ್ ಕಲರ್ ಬರುತ್ತೆ ಈಗ ಕಾಯಲ್ಲ. ಎಳ್ಳಿ ಗಿಡ, ಇದೊಂದು ಮೂಸಂಬೆದು, ಅದು ಒಂದು ಮೂಸಂಬೆ ಕಾಯಿ ಬಿಟ್ಟಿದೆ. ಮೂಸಂಬೆ ಕಾಯಿ ಇದಾವಲ್ಲ ಇದರಲ್ಲಿ, ಒಂದೊಂದು ಕಾಯಿಗಳು ಇದೆ. ಇಲ್ಲೊಂದು ಕೆಳಗಡೆ ಬಿದ್ದಿದೆ ಮೂಸಂಬೆ. ಅದು ಬಂದಿದೆಯಾ? ರೈಟ್. ಇದು ಫುಲ್ ಬಾಳೆ. ಇದೊಂದು ಪೀಸ್ ಎಷ್ಟು ಎಕರೆಗೆ ಹಾಕಿದೆಯಪ್ಪ ಬಾಳೆ? ಇದೊಂದು 3/4 ಎಕರೆ ಬರುತ್ತೆ. 3/4 ಎಕರೆ ಬಾಳೆ. ಯಾವುದು ತಳಿ? ಇದು ಮಾಮೂಲಿ ನಮ್ದು ಪುಟ್ಟಬಾಳೆ. ನಾವು ಟಿಶ್ಯೂ ಕಲ್ಚರ್ ಏನು ಹಾಕಿಲ್ಲ, ಕಂದು ತಗೊಂಬಂದು ಪುಟ್ಟಬಾಳೆ ಹಾಕ್ಬಿಟ್ಟು. ಒಳಗಡೆಗೆ ತೆಂಗು ಇದೆ, ತೆಂಗಿತ್ತ? ಮತ್ತು ತೆಂಗು ದೊಡ್ಡವಿದಾವೆ, ಖಾಲಿ ಜಾಗ ಇತ್ತು, ಹಾಗಾಗಿ ಸುಮ್ಮನೆ ಖಾಲಿ ಬಿಡೋದು ಬೇಡ ಅಂತ, ತೆಂಗೊಳಗೆ ಖಾಲಿ ಬಿಡೋದು ಬೇಡ ಅಂತ ಈಗ ಬಾಳೆ ಹಾಕಿದ್ದೀವಿ. ಮೊದಲು ನಮಗೆ ತುಂಬಾ ನೀರು ಬೇಕಾಗಿತ್ತು. ತೆಂಗೇನಪ್ಪ ತುಂಬ ಚೆನ್ನಾಗಿ ಫಸಲಿದೆ. ಸರಿ ಸರಿ. ಈಗ ನೀವು ತೆಂಗಿಗೆ ನೀರು ಕೂಡ ಅಗತ್ಯವೇ ಇಲ್ಲ? ತೆಂಗಿಗೆ ನೀರು ಕೂಡ ಅಗತ್ಯ ಏನಿಲ್ಲ, ಬಾಳೆ ಕೊಟ್ಟರೆ ಸಾಕು, ತೆಂಗಿಗೆ ಆಗ್ಬಿಡುತ್ತೆ. ಅಂದ್ರೆ ಇರ್ಲಿ ಅಂತಂದು ಒಂದೊಂದು 2 ಮೈಕ್ರೋಟೋಬ್ ಹೊಡ್ಸಿದ್ದೀವಿ. ಸರಿ ಸರಿ. ಈಗ ಇದ್ರೊಳಗಡೆಗೆ ಏನು ಇದು ಡ್ಯಾಮೇಜ್ ಆಗಿದೆಯಲ್ಲ ಗಿಡಕ್ಕೆ? ಇದೆಲ್ಲ ಟ್ಯಾಕ್ಟ್ರಿಯಲ್ಲಿ ಫಿಸಿಕಲ್ ಡ್ಯಾಮೇಜ್ ಮಾಡಿದ್ದಾರೆ. ಟ್ಯಾಕ್ಟ್ರಿಯಲ್ಲಿ JCB ಗುಂಡಿ ತೆಗಿಬೇಕಾರೆ. ಇವು ಡಬಲ್ ಬಾಳೆ ಬಂದವಲ್ಲ, ಯಾಕೆ ಬಿಟ್ಟಿದ್ದೀರಿ ಡಬಲ್ ಬಾಳೆ? ಈಗ ಎಲ್ಲ ಒಂದೇ ಬೇಕು ಅಂತ ಬಿಡ್ತಾರೆ, ನೀವು ಏನು ಗುಂಪು ಬಾಳೆ ರೀತಿ ಮಾಡ್ತಿದ್ದೀರಾ? ನಮಗೇನಿಲ್ಲ, ಈಗ ಒಂದು ಗೊನೆ ಈಗ ಸ್ಟಾರ್ಟ್ ಆದರೆ ಅದ್ರ ಜೊತೆ ಈಗ ಅದು ಮುಗಿಯೋ ಅಷ್ಟೊತ್ತಿಗೆ ಇದು ರೆಡಿ ಆಗುತ್ತೆ. ಹಂಗೆ ಅಂದರೆ ಒಂದ್ರ ಜೊತೆ ಇನ್ನೊಂದು ಬಿಟ್ಟಿರ್ತೀರಿ? ಇನ್ನೊಂದು ಈಗ ಬಿಟ್ಟಿದ್ದೀವಿ. ಮೊನ್ನೆ ಎಲ್ಲ ಈಗ ಒಂದು ತಿಂಗಳಲ್ಲಿ ಕುಣ್ಣಿ ಕೊಯ್ಸಿ ಎಲ್ಲ ತುಂಬಿಸಿದ್ವಿ. ಮತ್ತೆ ಈಗ ಇನ್ನೊಂದು ರೌಂಡು ಅವು ಚಿಕ್ಕದು ಇದನ್ನೆಲ್ಲ ರಿಮೂವ್ ಮಾಡಿಸ್ಬೇಕು. ರಿಮೂವ್ ಮಾಡಿಸಿ ಅದು ಹೂವು ಆದಾಗ ನಾವು ಒಂದು ಅಡಿಷನಲ್ ಪೇರ್ ಬಿಡ್ತೀವಿ. ಗಿಡ ಹೂವು ಆದಮೇಲೆ ಬಿಡ್ತೀರಿ. ಸರಿ. ಅಲ್ಲೊಂದು ಗೊನೆ ಬಂದಿದೆ ಅಂಥೇಳಿ ಪಕ್ಕದಾಗಿ ಇನ್ನೊಂದು ಬಿಟ್ಟಿದ್ದೀವಿ. ಇಲ್ಲೆಲ್ಲ ಆ ರೀತಿ ಗೊನೆ ಬಂದಿದ್ದಾವೆ. ಸರಿ ಸರಿ ಸರಿ. ಬಾಳೆಯಲ್ಲಿ ಕೂಡ ಒಂದು ಉತ್ಪಾದನೆ. ಈಗ ಇದು ಗೊನೆ ಇಷ್ಟುದ್ದ ಬಂದಿದೆ, ಅದರದ್ದು ಪೇರ್ ಇಷ್ಟು ದೊಡ್ಡದಾಗಿದೆ. ಇದು ಈಗ ಹೂವು ಆಗಿದೆಯಲ್ಲ, ಈಗ ಇದು ಇಷ್ಟು ರೆಡಿ ಇದೆ. ಈಗ ಇಲ್ಲಿ ಗೊನೆ ಹೊರಟಿದೆ. ಇದು ಬಂದು ಬಾಯಿನೇ ಹಾಕುತ್ತಲ್ಲಪ್ಪ ನಿಂತು ಬೈರ. ಒಳ್ಳೆ ಹೂವಾಗಿದೆ ಮಾತ್ರ. ಎಲ್ಲ ಕಡೆಗೂ ಈ ವರ್ಷ ಏನಾದ್ರು ಮಾವು ಫಸಲು ಬಂತು ಅಂದರೆ ಅಷ್ಟು ಚೆನ್ನಾಗಿ ಎಷ್ಟು ತಿಂತೀರಿ, ಒದ್ದಾಡೋದು ಅಷ್ಟು. ನಿಮ್ಮಲ್ಲಿ ಸಾಕಷ್ಟು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ. ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಕಾಡು ಹುಚ್ಚಳ್ಳು ಅಂತ ಕರೀತಾರಂತೆ. ಇದು ಕ್ಯಾನ್ಸರ್ ಕೂಡ ನಿವಾರಣೆ ಮಾಡೋ ಗುಣ ಇದೆ ಅಂತ ಕೇಳಿದ್ದೀವಿ. ನಾವು ಇನ್ನೂ ಅದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಬೇಕು. ನಾವಂದರೆ ಕಳೆನಾಶಕ ಹೊಡೆಯೋದಿಲ್ವಲ್ಲ, ಸೊ ಹಾಗಾಗಿ ನಮ್ಮದ್ರಲ್ಲಿ ಯಾವುದೂ ಹೋಗಲ್ಲ. ಅದು ಸುಲಭವಾಗಿ ಕಳೆನಾಶಕ ಹೊಡಿಬಾರ್ದು. ಇದು ಬಲವಾನ್ ಕಡ್ಡಿ ಅಂತ, ಯಾವುದು ಇದು? ಈ ಬಲವಾನ್ ಕಡ್ಡಿನ ನೋಡ್ತಾ ಇದೆಯಾ? ನೋಡ್ತಾ ಇದ್ದೀನಿ. ಈ ಬಲವಾನ್ ಕಡ್ಡಿ ಸೊಪ್ಪನ್ನು ಬಳಸಿ ದೋಸೆ ಮಾಡ್ಬೋದಂತೆ. ಈಗ ಬೆಳಗ್ಗೆ ಏನು ನೀವು ನೆನೆ ಎಲ್ಲ ಇಲ್ಲ, ಅಕ್ಕಿ ನೆನಕ್ಕೆ ಇಟ್ಬಿಟ್ಟು ಬೆಳಗ್ಗೆ ಇದು ಸೊಪ್ಪಿನ ಜೊತೆ ಮಿಕ್ಸಿ ಹಾಕಿಬಿಟ್ಟು ದೋಸೆ ಮಾಡಿಬಿಡ್ಬೋದಂತೆ. ಇದು ಗಣಿಕೆ ಸೊಪ್ಪು ಅಂತ. ಕಾಕಿ ಹಣ್ಣು ನಾವು ಚಿಕ್ಕ ಹುಡುಗರಿದ್ದಾಗ ಬೇಲಿ ಸಾಲಲ್ಲೆಲ್ಲ ಹುಡ್ಕೊಂಡು ಹಣ್ಣು ತಿಂತಾ ಇದ್ವಿ. ಇದು ಭಾಳ ಒಳ್ಳೆಯದು. ನಿಮಗೆ ತಿನ್ನೋ ಅಭ್ಯಾಸ ಇದೆಯಾ? ನಾವು ತುಂಬ ಚೆನ್ನಾಗಿ ತಿಂತೀವಿ. ನೀವು ಇಷ್ಟೇ
ಇಲ್ಲಿ ಬಯೋಡೈವರ್ಸಿಟಿ ಯಾಕೆ ಆಗುತ್ತಪ್ಪ ಅಂದರೆ ನೀವು ಕಳೆನಾಶಕ ಕೆಮಿಕಲ್ಸು ಬಳಸದೇ ಇರೋದ್ರಿಂದ ಈ ಬಯೋಡೈವರ್ಸಿಟಿ ಬರುತ್ತೆ. ಈ ಗಿಡಗಳು ಸುಮ್ಮನೆ ಬಂದಿರೋದಿಲ್ಲ, ಈ ಭೂಮಿಗೆ ಬೇಕಾಗಿದೆ ಅದರದ್ದು. ಹೌದು, ಆ ಪೋಷಕಾಂಶ ಆ ಗಿಡದಿಂದ ಬೇರುಗಳಿಂದಲೂ ಕೂಡ ಆ ಭೂಮಿಗೆ ಸಿಗುತ್ತೆ. ಅದಕ್ಕೋಸ್ಕರ ಆ ಥರದ ಗಿಡಗಳು ಅಲ್ಲಿ ಬೆಳೀತವೆ. ಓಕೆ, ಆಯ್ತಪ್ಪ. ತುಂಬ ಚೆನ್ನಾಗಿ ತೋಟವನ್ನು ಕಟ್ಟಿದ್ದೀರಿ. ವಿಶೇಷವಾದ ಕಾಳಜಿ ವಹಿಸಿದ್ದೀರಿ ನೀವು. ನನಗೆ ಭಾಳ ವಿಶೇಷವಾಗಿದ್ದು ಈ ಜೋಡಿ ಸಾಲು ಪದ್ಧತಿ. ಈ ಸಾಲು ಪದ್ಧತಿ ಯಶಸ್ವಿಯಾಗಲಿ. ಏಕೆಂದರೆ ಹೆಚ್ಚು ಇಳುವರಿಯನ್ನು ಕಡಿಮೆ ಜಾಗದಲ್ಲಿ ನಮ್ಮ ರೈತರು ಪಡೆಯುವಂತೆ ಆಗಬೇಕು. 2 ಗಿಡನೂ ಒಂಬಾಳೆ ಬಂದಿದ್ದಾವೆ ನೋಡಿ. ಈ ಜೋಡಿ ಗಿಡ ಎಷ್ಟು ಅದ್ಭುತವಾಗಿ ಬಂದಿದ್ದಾವೆ, ಭಾಳ ಖುಷಿ ಆಗುತ್ತೆ ಮಾತ್ರ. ಜೋಡಿ ಗಿಡ ಒಂದು ಬಂದ್ರೆ ಒಂದು ಬರಲ್ಲ ಅಂತಾರಲ್ಲ, ನೋಡಿ ಇಲ್ಲಿ 2 ಕೂಡ. ಇಲ್ಲಿ ನೋಡಿ, ಇಲ್ಲೊಂದು ಒಂಬಾಳೆ ಇದೆ, ಇಲ್ಲೊಂದು ಒಂಬಾಳೆ ಇದೆ. ಈಗ ಓಪನ್ ನಿಮಗೆ ಗೊತ್ತಾಗುತ್ತೆ ಅದು. ಹೌದೌದು, ಗೊತ್ತಾಗುತ್ತೆ. ಈಗ ಓಪನ್ ಆಗಿರೋ ಕಾಣ್ತಿದಾವಲ್ಲ, ಈ ಕಡೆಗೆ ಒಂದು ಓಪನ್ ಇದೆ, ಇನ್ನೊಂದೊಂದು ರೆಡಿ ಇದೆ. ಸ್ನೇಹಿತರೆ ಇಲ್ಲಿದೆಯಲ್ಲ, ಇದೊಂದು ಗೊನೆ ಓಪನ್ನು. ಈಗ ಒಂಬಾಳೆ ಇಲ್ಲೊಂದು ಒಳಗಿರೋದು ಇದು ಅಲ್ಲ, ಅದ್ರದ್ದು ಒಳಗೆ ಇದ್ರದ್ದು ಓಪನ್ ಪಕ್ಕದಲ್ಲೇ ಈ ಕಡೆ ಸೈಡ್ ಇದೆ, ಈ ಕಡೆ ಸೈಡು ಓಪನ್ ಆಗಿರೋದಿದೆ. ಸೊ ಜೋಡಿ ಸಾಲು ಪದ್ಧತಿಯಲ್ಲಿ ಕೂಡ ಉತ್ತಮವಾಗಿ ಗಿಡಗಳು ಬರ್ತವೆ ಅನ್ನೋದಕ್ಕೆ ಇದು ನಿದರ್ಶನ. ಓಕೆ, ನಾನು ಆ ರೀತಿ ಜೋಡಿಗಳನ್ನು ಸಾಕಷ್ಟು ಗಮನಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ನನಗೂ ಅನಿಸ್ತಾ ಇದೆಯಪ್ಪ. ಯಾಕೆ ಮಾಡಬಾರ್ದು ಈ ಪದ್ಧತಿಲಿ? ಸೂಪರು, ಚೆನ್ನಾಗಿ ಮಾಡಿದ್ದೀರಿ ರೇಸುತ್ತವ್ರೆ. ಇದ್ರದ್ದು ನೋಡೋಣ ಔಟ್ಪುಟ್ ಹೇಗೆ ಅಂತ ಇನ್ನೊಂದು ವರ್ಷ 2 ವರ್ಷದಲ್ಲಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇಯರೇ ಗೊತ್ತಾಗುತ್ತೆ ಸರ್. ರೈಟ್.